ಸೊ ಎಲ್ಲ ಒಂದು ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಗೆ ಓಕೆ ಆರ್ ಜಿ ಎಚ್ ಎಸ್ ಅಂಡರ್ ಕಲಿತಕ್ಕಂಥ ಆ್ಯಸ್ ಪರ್ ಐ ಎನ್ ಸಿ ನಿಮ್ಮ 8th ಸೆಮಿಸ್ಟರ್ ಅಥವಾ ಈಗ ನಿಮ್ಮದೇನು ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿದೆಯೋ ಕೆಲವೊಂದು ಕಡೆ ಅಥವಾ ಸ್ಟಾರ್ಟ್ ಮಾಡ್ತಾ ಇದ್ದಾರೋ ಸೊ ಯಾವ ರೀತಿ ಇರ್ತದೆ ಕಂಪ್ಲೀಟಾಗಿ ಇದನ್ನ ಎಲ್ಲ 8 ಸೆಮಿಸ್ಟರ್ ನಿಮ್ಮದು ಇಂಟರ್ನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಸೆಮಿಸ್ಟರ್ ಸ್ಟೂಡೆಂಟ್ ಕೂಡ ಎಲ್ಪ್ ಆಗ್ತದೆ ಆಯಿತಾ. ಸೊ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಹಂಗಿದ್ರೆ ಮಾತ್ರ ಅರ್ಥ ಆಗ್ತದೆ ನಿಮಗೆ. ಸೊ ನೋಡಿ, ನಿಮಗೆ 2 ಸೆಮಿಸ್ಟ್ರು ಕೂಡ ಏನೂ ಇಲ್ಲ ಅನ್ಕೋಬೇಡಿ, ನಿಮ್ಗೆ 2 ಸೆಮಿಸ್ಟ್ರು ಕೂಡ ಎಲ್ಲನೂ ಕೂಡ ಇದೆ ಆಯಿತಾ. ಆ್ಯಸ್ ಪರ್ ಐ ಎನ್ ಸಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ರಿವೈಸ್ಡ್ ರೆಗ್ಯುಲೇಷನ್ ಆ್ಯಂಡ್ ಕರಿಕ್ಯುಲಮ್ 2020 ಅಂತ ಕೊಟ್ಟಾರಂತ ತಕ್ಷಣ ಗಾಬರಿ ಆಗಬೇಡಿ. 2020ಕ್ಕೆ ಬಂದಿರತಕ್ಕಂಥದ್ದೇ ಇವಾಗಲೂ ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ ಯಾವುದು ನಿಮ್ಮದು ಇಂಟರ್ನ್ಶಿಪ್. ಸೊ ಇದೇ ರೀತಿಯಾಗಿ ನಿಮ್ಮದು ಇರ್ತದೆ ಆಯಿತಾ. ಸೊ ನೋಡಿ, ಡ್ಯೂರೇಷನ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಬಂತಂದರೆ ನಿಮ್ಮದು ಇಂಟರ್ನ್ಶಿಪ್ದು ಟೋಟಲ್ ಡ್ಯೂರೇಷನ್ ಬಂದುಬಿಟ್ಟು 22 ವೀಕ್ಸ್. ಸೊ ಅಂತಂದರೆ 22 ವೀಕ್ಸ್ ಏನು ಮಾಡ್ತಾರೆ ನಿಮಗೆ ಇಂಟರ್ನ್ಶಿಪ್ ಪೋಸ್ಟಿಂಗ್ ಅಥವಾ ಎಲ್ಲಿ ಪೋಸ್ಟಿಂಗ್ ಮೀನ್ಸ್ ಇಂಟರ್ನ್ಶಿಪ್ ಡ್ಯೂಟಿ ಮಾಡ್ತೀರಾ ನೀವು. ಸೊ ಅವರ್ಸ್ ಫರ್ ವೀಕ್, 1 ವೀಕಿಗೆ ನೀವು ಏನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ 1 ವೀಕಿಗೆ ಕನ್ಸಿಡರ್ ಮಾಡ್ಕೊಂಡ್ರೆ 48 ಅವರ್ಸ್ ಮಾಡ್ತೀರಾ. ಬೇಕಾದ್ರೆ ನೀವು 48 × 22 ಮಾಡಿ ನಿಮಗೆ 1056 ಬರ್ತದೆ ಆಯಿತಾ. ಆ್ಯಂಡ್ ನೋಡಿ, ಆ್ಯಂಡ್ ಫರ್ ಡೇ ನಿಮಗೆ ಬಂದುಬಿಟ್ಟು ನಿಮ್ಗೆ ಲೆಕ್ಕಾಚಾರ ಹಾಕೊಂಬಿಡಿ ಬೇಕಾದ್ರೆ ಫರ್ ಡೇ ಅಂದರೆ ಅವರ್ಸ್ ಫರ್ ವೀಕ್ 48 ಅಂತಂದರೆ ಪರ್ ಡೇ 8 ಅವರ್ಸ್ ಆಗುತ್ತೆ. 8 ಅವರ್ಸ್ ಇಂಟು ನೀವು ಎಷ್ಟು ಮಾಡ್ತೀರಿ ನೋಡಿ, ಓಕೆ ನೀವು ಲೆಕ್ಕಾಚಾರ ಮಾಡಿರಿ 22 ವೀಕಿಗೆ ಎಷ್ಟು ಡೇಸ್ ಆಗ್ತವೆ. 8 ಅವರ್ಸ್ ಇಂಟು ಅಷ್ಟು ಡೇ ಮಾಡ್ಕೊಂಡ್ರು ಕೂಡ 1056 ಅವರ್ಸ್ ಅಂತಲೇ ಆಗುತ್ತೆ. ಅಥವಾ 22 ವೀಕ್ಸು ಇಂಟು 48 ಅವರ್ಸ್ ಮಾಡಿದ್ರು ಕೂಡ 1056 ಅವರ್ಸ್ ಆಗುತ್ತೆ. ಅಂದರೆ ಟೋಟಲಾಗಿ 1056 ಅವರ್ಸ್ ಗಂಟೆಗಳ ಕಾಲ ನೀವು ಕೆಲಸ ಮಾಡಬೇಕಾಗ್ತದೆ ಇಂಟರ್ನ್ಶಿಪ್ ಒಳಗಡೆ. ಸೊ ಅಂದರೆ ಕಂಪ್ಲೀಟಾಗಿ ನಿಮ್ಗೆ ಎಷ್ಟು ತಿಂಗಳಾಗುತ್ತೆ, ಮಂತ್ಲಿ 4 ವೀಕ್ ಅಂತಂದರೆ 4 × 5 ಅಂದರೆ 5 ತಿಂಗಳು ಮೇಲೆ 2 ವೀಕ್ ಅಂದರೆ ನೀವು ಕಂಪ್ಲೀಟಾಗಿ 5.5 ತಿಂಗಳು ನೀವು ಇಂಟರ್ನ್ಶಿಪ್ ಇದೆ ನಿಮಗೆ. ಯಾರಿಗೆ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಗೆ ಯಾರೆಲ್ಲ ಆ್ಯಸ್ ಪರ್ ಐ ಎನ್ ಸಿ ಫಾಲೋ ಮಾಡ್ತಾಯಿದ್ರೆ ಅವ್ರಿಗೆ ಓಕೆ. ಕ್ರೆಡಿಟ್ ಅಂತ 12 ಕೊಟ್ಟವ್ರೆ. ಆ್ಯಂಡ್ ನೋಡಿ, ವೆಕೇಷನ್ಸ್ ಅಥವಾ ಹಾಲಿಡೇಸ್ ಅಂತ ಬಂತಂದರೆ ವೀಕ್ಲಿ ನಿಮ್ಗೆ ಏನಂತಂದರೆ 1 ಸಿಗ್ತದೆ, ಒಂದು ವೀಕ್ಲಿ 1 ಸಿಗ್ತಾ ಇರ್ತದೆ. ಹಾಲಿಡೇನು ಕೂಡ ಸಿಗ್ತದೆ, 1 ವೀಕ್ ಸಿಗ್ತದೆ. ಓಕೆ, ಟೋಟಲಾಗಿ ನಿಮಗೆ ಆ್ಯಂಡ್ ಎಕ್ಸಾಮಿನೇಷನ್ಗೆ ರೆಡಿ ಆಗಬೇಕಲ್ಲ ನೀವು ಮತ್ತೆ. ಓಕೆ, ಎಕ್ಸಾಮಿನೇಷನ್ ಏನು ಪ್ರಿಪ್ರೇಟರಿ ಹಾಲಿಡೇಸ್ ಅಂತ ಬಂತಂದರೆ 2 ವೀಕ್ಸ್ ಕೊಡ್ತಾರೆ. ಅಂದರೆ ಸುಮಾರು ಒಂದು 6 ರಿಂದ 6.5 ತಿಂಗಳ ಕಾಲ ಏನು ನಡೀತದೆ ನಿಮಗೆ ಕಂಪ್ಲೀಟಾಗಿ ಇಂಟರ್ನ್ಶಿಪ್ಪು ನಡೀತದೆ, ಅಂದರೆ ಇಂಟರ್ನ್ಶಿಪ್ ಆಗ್ತದೆ. ಪೋಸ್ಟಿಂಗ್ ವೈಸ್ ಬ್ರೇಕ್ ಡೌನ್ ಮಾಡಿದರೆ ನಿಮ್ಗೆ ಏನೇನೆಲ್ಲ ಕಲಿಬೋದು ಮತ್ತು ಏನೇನೆಲ್ಲ ಹಾಕ್ತಾರೆ ಇಂಟರ್ನ್ಶಿಪ್ ಒಳಗಡೆ. ಕಂಪ್ಲೀಟಾಗಿ ನಿಮಗೆ ಸ್ಟೂಡೆಂಟ್ ಅನ್ನೋ ಬದಲಿಗೆ ಸ್ಟಾಫ್ ನೀವು ಸದ್ಯಕ್ಕೆ ಅದೊಂದು ತಲೆಯಲ್ಲಿರಲಿ. ಓಕೆ, ನೀವು ಮುಗಿಸ್ಕೊಂಡು ಹೊರಗಡೆ ಬಂತಂದರೆ ನಿಮಗೆ ಕಾಣೋದಂಥ ಪ್ರಪಂಚನೇ ಬೇರೆ, ಅದು ತಲೆಯಲ್ಲಿರಲಿ. ಸೊ ಡಿಪಾರ್ಟ್ಮೆಂಟ್ ಆ್ಯಂಡ್ ಡ್ಯೂರೇಷನ್ ಹೇಳ್ತಾ ಹೋಗ್ತೀನಿ ನೋಡಿ. ಕೆಲವೊಂದಿಷ್ಟು ಪೇರೆಂಟಲ್ ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ ಇರ್ತವೆ, ಅವರೇ ಹಾಸ್ಪಿಟ್ಲ್ ಒಳಗಡೆ ಪೋಸ್ಟಿಂಗ್ ಆಗ್ತಾರೆ. ಬಟ್ ಕೆಲವೊಂದು ಕಡೆ ಏನಾಗ್ತದೆ, ಎಲ್ಲ ಕಡೆಯೂ ಕೂಡ ಇರಲ್ಲ. ಮೆಡಿಸರ್ಜ್ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಡೆ ಇರ್ತದೆ. ಅದನ್ನು ಬಿಟ್ಟರೆ ರಿಮೈನಿಂಗ್ ಎಲ್ಲನೂ ಕೂಡ ಮೆಡಿಕಲ್ ಸರ್ಜಿಕಲ್ ಕಾಮನಾಗಿ ಎಲ್ಲ ಹಾಸ್ಪಿಟ್ಲ್ ಇದ್ದೇ ಇರ್ತದೆ ಆಯಿತಾ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪೋಸ್ಟಿಂಗ್ ಕೂಡ ಇದ್ದಾವೆ ನರ್ಸಿಂಗ್ದವ್ರಿಗೆ. ಫಾರ್ ಎಕ್ಸಾಂಪಲ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಅಥವಾ ಮೆಡಿಸರ್ಜ್ ಅಂತ ಕರಿತೀವಿ, ಮೆಡಿಕಲ್ ವಿತ್ ಸರ್ಜಿಕಲ್ ಎರಡೂ ಕೂಡ. ಓಕೆ, ಸೊ ಅದನ್ನ ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ಕೊತೀವಿ ನಾವು. ಅದನ್ನು 6 ವೀಕ್ 1.5 ತಿಂಗಳು ಅದಕ್ಕೋಸ್ಕರ ಹಾಕಬೇಕು. ಬಟ್ ಸೊ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಮ ಪ್ರೋಟೋಕಾಲ್ಸ್ ಇರೋದು ಇದೇ ರೀತಿ. ಅಂದರೆ ಸಿ ಎಚ್ ಕೂಡ ನಿಮಗೆ 4 ವೀಕ್ಸ್ 1 ತಿಂಗಳು ಆಗಬೇಕು. ಆ್ಯಂಡ್ ಚೈಲ್ಡ್ ಹೆಲ್ತ್ ನರ್ಸಿಂಗು 4 ವೀಕ್ಸ್ ಹಾಕಬೇಕು. ಮೆಂಟಲ್ ಹೆಲ್ತ್ ನರ್ಸಿಂಗ್ 4 ವೀಕ್ಸ್ ಹಾಕಬೇಕು. ಆ್ಯಂಡ್ ಒ ಬಿ ಜಿ ಬಂದುಬಿಟ್ಟು 4 ವೀಕ್ಸ್ ಹಾಕಬೇಕು. ಟೋಟಲ್ ಆಗಿ ನಿಮಗೆ 22 ವೀಕ್ಸ್ ಇಲ್ಲಿ ಆಯಿತು. ಓಕೆ, ಕಾಣಿಸ್ತಿದೆ. ಸೊ ಇಷ್ಟು ನಿಮ್ಮದು ಇಂಟರ್ನ್ಶಿಪ್ ಯಾವ ರೀತಿ ಹಾಕೋದು ಕೂಡ ಹೇಳ್ತಿದ್ದೀನಿ. ಓಕೆ, ಇದು ನಾನು ಮತ್ತೆ ಓನಾಗಿ ಏನು ಕೂಡ ಬರೆದು ಹೇಳ್ತಾಯಿಲ್ಲ ಸ್ಕ್ರಿಪ್ಟ್. ಇದು ಆ್ಯಸ್ ಪರ್ ಐ ಎನ್ ಸಿ ನಿಮ್ದು ಏನು ಕಂಪ್ಲೀಟಾಗಿ 8th ಸೆಮಿಸ್ಟರ್ಗೂ ಕೂಡ ಏನು ಒಂದು PDF ಇತ್ತು 500 ಪೇಜಸ್ ಏನು ಇತ್ತು, ಅದರಂದು ನಾನು ನಿಮ್ಗೆ ಹೇಳ್ತಾ ಇರೋದು ಆಯಿತಾ. ಓಕೆ, ಅಸೆಸ್ಮೆಂಟ್ ಅಂತ ಬಂದರೆ, ಓಕೆ ಅಸೆಸ್ಮೆಂಟ್ ಆರ್ ಕಾಂಪಿಟೆನ್ಸಿ ಅಂತ ಬಂತಂದರೆ ನಿಮಗೆ ನೋಡಿ, ನಿಮಗೆ ಟೋಟಲಾಗಿ 100 ಮಾರ್ಕ್ಸ್. ಓಕೆ, 100 ಮಾರ್ಕ್ಸ್ ಕಾಣಿಸ್ತಿದೆ ನಿಮಗೆ. ಸೊ ಕಾಣಿಸ್ತಿದೆ ನಿಮಗೆ ಟೋಟಲಾಗಿ 5 ಕಾಂಡು ಆಯಿತಾ. ಅಂದರೆ ನಿಮ್ಮ 100 ಮಾರ್ಕ್ಸ್ ಅಂತಂದರೆ 5 ಇದಾವೆ ಅಂತಂದರೆ ಈಚ್ ಒಂದೊಂದಕ್ಕೆ ಏನಂತಂದರೆ ನಿಮಗೆ 20 ಮಾರ್ಕ್ಸ್ ಅಂತ ಅದು ಕನ್ಸಿಡರ್ ಇದೆ. 20 ಮಾರ್ಕ್ಸ್ ಅಂದರೆ ಟೋಟಲ್ ಫಾರ್ ಸ್ಪೆಷಾಲಿಟಿ, ಒಂದೊಂದು ಸ್ಪೆಷಾಲಿಟಿಗೂ ಕೂಡ 20 ಮಾರ್ಕ್ಸು. ಅದರಲ್ಲಿ ಕೂಡ 20 ಒಳಗೆ ಕೂಡ ಡಿಫ್ರೆನ್ಷಿಯೇಷನ್ ಹೆಂಗಾಗುತ್ತಂತಂದರೆ ನೋಡಿ, ಫಾರ್ ಸ್ಪೆಷಾಲಿಟಿ 10 ಅದೇ, ಅದ್ರ ಜೊತೆಗೆ ಅದು ಕಂಟಿನ್ಯೂಸ್ ಪರ್ಫಾರ್ಮೆನ್ಸ್ ಇವಾಲ್ಯೂಷನ್ 10 ಮಾರ್ಕ್ಸು ಆ್ಯಂಡ್ ಆಸ್ಕಿ ಬಂದುಬಿಟ್ಟು 10 ಮಾರ್ಕ್ಸು. ಟೋಟಲಾಗಿ 21 ಸ್ಪೆಷಾಲಿಟಿ ಒಂದಕ್ಕೆ. ಸೊ ಅದೇ ರೀತಿ ಇಂಟು 5. ಓಕೆ, 5 ಇದಾವಲ್ಲ ಮಾಡ್ಕೋರಿ 100 ಮಾರ್ಕ್ಸ್ ಆಗುತ್ತೆ ಆಯಿತಾ. ಸೊ ಇಷ್ಟೇ, ಏನು ಭಾಳ ಟೆನ್ಷನ್ ಆಗಬೇಡಿ ಆಯಿತಾ. ಆ್ಯಂಡ್ ಸ್ಕಿಲ್ ಲ್ಯಾಬ್ ಸೈಮಲ್ಟೇನಿಯಸ್ಲಿ ಇತ್ತು, ಅದ್ರ ಬಗ್ಗೆನೂ ಕೂಡ ಕೊಟ್ಟರೆ ಮ್ಯಾಕ್ಸಿಮಮ್ 30% ಆಫ್ ಆಲ್ ಸ್ಕಿಲ್ ಪ್ರೊಸೀಜರ್ ಮೇ ಬಿ ಪರ್ಫಾರ್ಮ್ಡ್ ಇನ್ ದ ಲ್ಯಾಬ್ ಆರ್ ಇನ್ ದ ಸ್ಕಿಲ್ ಲ್ಯಾಬ್ ಆ್ಯಂಡ್ ಸಿಮ್ಯುಲೇಷನ್ ಲ್ಯಾಬ್ ಫಾರ್ ಆಲ್ ಕ್ಲಿನಿಕಲ್ ನರ್ಸಿಂಗ್ ಕೋರ್ಸಸ್. ಇದು ಕೊಟ್ಟರೆ ಎಕ್ಸೆಪ್ಷನ್ ಫಾರ್ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಮೆಂಟಲ್ ಹೆಲ್ತ್ ನರ್ಸಿಂಗ್, ಅವು ಎರಡು ಬಿಟ್ಬಿಟ್ಟು ಆಯಿತಾ. ಆ್ಯಂಡ್ ಓನ್ಲಿ 10% ಆಫ್ ಸ್ಕಿಲ್ಸ್ ಮೇ ಬಿ ಪರ್ಫಾರ್ಮ್ಡ್ ಇನ್ ದ ಸ್ಕಿಲ್ ಲ್ಯಾಬ್. ದ ರೆಸ್ಟ್ ಮಸ್ಟ್ ಬಿ ರಿಯಲ್ ಕ್ಲಿನಿಕಲ್ ಎಕ್ಸ್ಪೋಸ್. ಓಕೆ, ಎಲ್ಲರೂ ಕೂಡ ಏನಂತಂದರೆ ನೀವು ಏನು ಅನ್ಕೊಂಡಿದ್ದೀರ ಅಂತಂದರೆ ನೀವು ಓನ್ಲಿ 10% ಅಷ್ಟೇ ಸ್ಕಿಲ್ ಮೇ ಬಿ ಪರ್ಫಾರ್ಮ್ ಸ್ಕಿಲ್ ಲ್ಯಾಬ್ ಒಳಗಡೆ. ರಿಮೈನಿಂಗ್ ಕ್ಲಿನಿಕಲ್ ಎಕ್ಸ್ಪೋಸ್ ಆಗ್ಬೇಕು. ಮೇನ್ ಆಗಿ ಸ್ಟೂಡೆಂಟು ಕ್ಲಿನಿಕಲ್ ಎಕ್ಸ್ಪೋಸ್ ಆಗ್ಬೇಕಂದ್ರೆ ವಾರ್ಡ್ ಸೈಡೇ ಇರಬೇಕು ಅಂತ ಅರ್ಥ. ಓಕೆ, ಸರಿ.
ಇಲ್ಲಿ ಕೊಡೋರು ನೋಡಿ. ಮತ್ತು 5ನೇ ಪಾಯಿಂಟ್ಸ್ ಒಳಗೆ ಲಾಗ್ ಬುಕ್ಕು ಕಾಂಪಿಟೆನ್ಸಿ ಕ್ಯಾಟಗರೀಸ್ ಅಂತ ಬಂದರೆ ನಿಮಗೆ ಅಡಲ್ಟ್ ಹೆಲ್ತ್ ನರ್ಸಿಂಗು, ಚೈಲ್ಡ್ ಹೆಲ್ತ್ ನರ್ಸಿಂಗು, ಮೆಂಟಲ್ ಹೆಲ್ತ್ ನರ್ಸಿಂಗು, ಕಮ್ಯುನಿಟಿ ಹೆಲ್ತ್ ನರ್ಸಿಂಗು ಆ್ಯಂಡ್ ಮಿಡ್ವೈಫರಿ ಮತ್ತು ಅಥವಾ OBG ಅಂತ ಹೆಂಗೆ ಇರ್ತೀವಿ ಅದಕ್ಕೆಲ್ಲನೂ ಕೂಡ ಲಾಗ್ ಬುಕ್ ಕಾಂಪಿಟೆನ್ಸಿ ಕ್ಯಾಟಗರೀಸ್ ಕೂಡ ಇದೆ. ಸೊ ಕಾಂಪಿಟೆನ್ಸಿ ಲೆವೆಲ್ಸ್ ನೋಡ್ತೋದಂದರೆ ಸೈನ್ ಆಫ್ ಇನ್ ಲಾಗ್ ಬುಕ್ ಒಳಗಡೆ ಲೆವೆಲ್ 3 ಒಳಗಡೆ ಸ್ಟೂಡೆಂಟ್ ಪರ್ಫಾರ್ಮ್ಸ್ ದ ಕಾಂಪಿಟೆನ್ಸಿ ಇಂಡಿಪೆಂಡೆಂಟ್ಲಿ ಏನಷ್ಟು ಮಾಡಿದ್ದಾನೆ ವಿತೌಟ್ ಸೂಪರ್ವೈಸನ್ ರಿಕ್ವರ್ಡ್ ಫಾರ್ ಆಲ್ ಫ್ಯಾಕಲ್ಟಿ ಸೈನ್ ಆಫ್. ಓಕೆ, ಅದು ಎಷ್ಟಿದೆ ಅದು ಎಲ್ಲ ಇರಬೇಕು. ಲೆವೆಲ್ 2 ಒಳಗಡೆ ಸ್ಟೂಡೆಂಟ್ ಪರ್ಫಾರ್ಮ್ಸ್ ದ ಕಾಂಪಿಟೆನ್ಸಿ ವಿತ್ ಸೂಪರ್ವೈಸನ್. ಇಲ್ಲಿ ನೋಡಿ ಇಂಡಿಪೆಂಡೆಂಟ್ಲಿ ಅಥವಾ ವಿತೌಟ್ ಸೂಪರ್ವೈಸನ್ನು. ಸ್ಟೂಡೆಂಟ್ ಪರ್ಫಾರ್ಮ್ಸ್ ದ ಕಾಂಪಿಟೆನ್ಸಿ ವಿತ್ ಸೂಪರ್ವೈಸನ್ನು. ಲೆವೆಲ್ 1 ಒಳಗೆ ಸ್ಟೂಡೆಂಟ್ ಈಸ್ ನಾಟ್ ಎಟ್ ಏಬಲ್ ಟು ಪರ್ಫಾರ್ಮ್ ಸ್ಟೂಡೆಂಟ್ ಈಸ್ ನಾಟ್ ಎಟ್ ಏಬಲ್ ಟು ಪರ್ಫಾರ್ಮ್ ಕಾಂಪಿಟೆನ್ಸಿ ಈವನ್ ವಿತ್ ಸೂಪರ್ವಿಷನ್ ಇದ್ದರೂ ಕೂಡ ಏನು ಮಾಡಲಿಕ್ಕಾಗಲ್ಲ. ಸೂಪರ್ವಿಷನ್ ಇದ್ದು ಮಾಡ್ತಿದ್ದಾನೆ, ಇಂಡಿಪೆಂಡೆಂಟ್ ಮಾಡ್ತಿದ್ದಾನೆ, 3 ಥರದ್ದು ನಿಮಗೆ ಎಲ್ಲದರಲ್ಲೂ ಕೂಡ ನೋಡ್ತಾರೆ. ಓಕೆ, ಅಡಿಷ್ನಲ್ ರೆಕಾರ್ಡ್ಸ್ ಟು ಮೇಂಟೈನ್ ಏನೇನೆಲ್ಲ ಮಾಡಬೇಕು ನೀವು ಅಂತಂದರೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಎಲ್ಲ ಬೇಕಾಗ್ತದೆ. ಅಂದರೆ ನೇಮ್ ಆಫ್ ICU, ಕ್ಲಿನಿಕಲ್ ಕಂಡೀಷನ್, ನಂಬರ್ ಆಫ್ ಡೇಸ್ ಕೇರ್ ಗಿವನ್, ಫ್ಯಾಕಲ್ಟಿ ಆ್ಯಂಡ್ ಪ್ರಿಸೆಪ್ಟರ್ ಸಿಗ್ನೇಚರ್ ಎಲ್ಲನೂ ಕೂಡ ಕ್ಯಾರಿ ಮಾಡ್ಕೋಬೇಕಾಗ್ತದೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ಗೋಸ್ಕರ. ನೆಕ್ಸ್ಟ್ ಮಂತ್ ವೈಸ್ ಕ್ಲಿನಿಕಲ್ ಪೋಸ್ಟಿಂಗ್ ಅಟೆಂಡೆನ್ಸ್ ಟೇಬಲ್. ಓಕೆ, ಮಂತ್ ವೈಸ್ ಕ್ಲಿನಿಕಲ್ ಪೋಸ್ಟಿಂಗ್ ಅಟೆಂಡೆನ್ಸ್ ಟೇಬಲ್ ಬೇಕು. ಟ್ರ್ಯಾಕ್ ಪೋಸ್ಟಿಂಗ್ ಅಕ್ರಾಸ್ ಆಲ್ 8 ಸೆಮಿಸ್ಟರ್ ಸೈನ್ಡ್ ಬೈ ದ ಫ್ಯಾಕಲ್ಟಿ ಆ್ಯಂಡ್ ಎಲ್ಲನೂ ಕೂಡ ಅಂದರೆ HOD ಪ್ರಿನ್ಸಿಪಲ್ ಎಲ್ಲ ಕಡೆ ಸೈನ್ ಮಾಡಿಸ್ಕೊಳ್ಳೇಬೇಕು. ಸೊ 8 ಸೆಮಿಸ್ಟರ್ ನಿಮಗೆ ಸುಮ್ಮನೆ ನೀವು ಅನ್ಕೊಂಬಿಟ್ರೆ 8ನೇ ಸೆಮಿಸ್ಟರ್ ಏನೂ ಇಲ್ಲ ಅಂತಂದು ಸಿಕ್ಕಾಪಡೆ ಸೈನ್ಸ್ಗಳಿರ್ತವೆ, ಸಿಕ್ಕಾಪಡೆ ನಿಮಗೆ ಏನಂತಂದರೆ ನಿಮಗೆ ಥಿಯರಿ ಎಕ್ಸಾಮಿಂದ ಬಚಾವಾಗಿದ್ದೀರಾ, ಬಟ್ ನಿಮಗೆ ಪ್ರಾಕ್ಟಿಕಲ್ ಮಾತ್ರ ಇದ್ದೇ ಇರ್ತದೆ. ಓಕೆ, ಸೋರ್ಸಸ್ ಮತ್ತು ನಿಮಗೆ ಕೇಳ್ಬೋದು, ಇನ್ನೊಂದು ಟೈಮ್ ಹೇಳ್ತೀನಿ ನೋಡಿ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ರಿವೈಸ್ಡ್ ರೆಗ್ಯುಲೇಷನ್ ಆ್ಯಂಡ್ ಕರಿಕ್ಯುಲಮ್ BS ನರ್ಸಿಂಗ್ ಪ್ರೋಗ್ರಾಮ್ ರೆಗ್ಯುಲೇಷನ್ಸ್. ಓಕೆ, 2020 ಆ್ಯಸ್ ಪರ್ ರೀಪ್ರೊಡ್ಯೂಸ್ಡ್ ಇನ್ ದ ಅಪ್ಲೋಡೆಡ್ ಸಿಲೆಬಸ್ ಆ್ಯಂಡ್ ಲಾಗ್ ಬುಕ್ ಡಾಕ್ಯುಮೆಂಟ್. ಆಯಿತಾ. ಸೊ ಇದು ಯಾವುದೇ ರೀತಿ ಮತ್ತು ನಾನು ಹುಟ್ಟಿಸ್ಕೊಂಡು ಹೇಳ್ತಲ್ಲ, ಬಟ್ ಇದು ಇದೆ. ಬಟ್ ಇದನ್ನ ಎಷ್ಟರ ಮಟ್ಟಿಗೆ ನಡೆಸ್ತಾರೋ ಏನೂ ಗೊತ್ತಿಲ್ಲ. ಓಕೆ, ಕಾಲೇಜ್ ಮೇಲೆ ನಿಮ್ಗೆ ಇನ್ನೊಂದು ಟೈಮ್ ಹೇಳ್ತಾರೆ. ಬಟ್ ಪೋಸ್ಟಿಂಗ್ ಅವರ್ ಯಾರಾದರೂ ಕೇಳಿದ್ರೆ ಇದನ್ನು ತೋರಿಸಿ 1056 ಅವರ್ಸ್ ಇದೆ. ಬಟ್ ಇಷ್ಟು ನೀವು ಅಂದ್ಕೊಂಡಿದ್ದು ಏನು 2 ಮಂತ್ಸ್ ಆಗ್ತಿರ್ತಾರೆ, ಕೆಲವೊಂದಿಷ್ಟು ಹಾಸ್ಪಿಟ್ಲ್ 2 ಮಂತ್ಸು 3 ಮಂತ್ ಅಷ್ಟೇ ಆಗ್ತಿರ್ತಾರೆ. ಸೊ ನಿಮಗೆ ನಿಮ್ಮ ಮೇಲೆ ಬಿಟ್ಟಿದ್ದು. ಆಯಿತಾ. ಕೆಲವೊಂದಿಷ್ಟು ಒಳಗಡೆ 8 ತಿಂಗಳೆಲ್ಲ ಆಗ್ತಾಯಿದ್ದಾರೆ ಅಂತಂದರೆ ಹೇಳೋರಿಗೆ 8 ಅವರು ನಮಗಿರೋದು 22 ವೀಕ್ಸು. ಓಕೆ, ಪರ್ ಡೇ ಪರ್ ವೀಕ್ 48 ಅವರ್ಸ್ ಅಷ್ಟೇ ಮಾಡಬೇಕು ನಾವು. ಆ್ಯಂಡ್ ನಮಗೂ ಕೂಡ ಹಾಲಿಡೇಸ್ಗಳಿದ್ದಾವೆ. ಓಕೆ, ಈ ಥರ ಎಲ್ಲನೂ ಕೂಡ ಕಂಡೀಷನ್ ಇದೆ. ಆ್ಯಂಡ್ ನಮ್ಗೆ ಇದೇ ಥರ ಹಾಕ್ಸ್ಕೊತೀರ ಅಂತಂದರೆ ನಿಮಗೆ ಬಿಟ್ಟಿದ್ದು. ಓಕೆ, ಅಡ್ಜಸ್ಟ್ಮೆಂಟ್ ಮೇಲೆ ಜಾಸ್ತಿ ಹೋಗ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದ್ರ ವೈಸ್ ಹೋಗ್ಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಒನ್ಸ್ ಇದೆಲ್ಲನೂ ಕೂಡ ಕಂಡೀಷನ್ ಮುಗಿದಾದ್ಮೇಲೆ ನೀವೇನಾಗ್ತೀರಾ ಆ್ಯಸ್ ಎ ಸ್ಟಾಫ್ ನರ್ಸ್ ಆಗಿ ಹೊರಹೊಮ್ತೀರ. ಅಲ್ಲಿ ಪ್ರಪಂಚ ಬೇರೆಯೇ ಕಾಣಿಸ್ತೆ ಅಂತ ಹೇಳ್ತಾಯಿದ್ದೀನಿ ನಾನು. ಸೊ ಸ್ಟಾಫ್ ನರ್ಸ್ ಅಂತಂದರೆ ಎಲ್ಲನೂ ಕೂಡ ಗೊತ್ತಿರಬೇಕು ನಿಮಗೆ. ಇಂಥದ್ದೇ ಹಾಸ್ಪಿಟ್ಲ್ ಹೋದಾಗ ನನಗೆ ಓನ್ಲಿ ಅಡಲ್ಟ್ ನರ್ಸಿಂಗ್ ಬಿಟ್ಟು ಮತ್ತೇನು ಗೊತ್ತಿಲ್ಲ. ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ ಮಾಡೇ ಮಾಡ್ತಾರೆ. ಅದೇನು ಅಷ್ಟೊಂದು ಅದು ಇಲ್ಲ. ಅದು ಮತ್ತು ನೀವು ಅಷ್ಟು ಅದನ್ನ ಸಿಲಿ ತೊಗೋಬೇಡಿ, ಅದು ಕೂಡ ಕೆಲಸ ಇದ್ದೇ ಇರ್ತದೆ. ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತೂ ಅದಕ್ಕೂ ಕೂಡ ಸ್ಕಿಲ್ಡ್ ಬೇಕೇ ಬೇಕಾಯ್ತಾ. ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಂತೂ ನಿಮ್ಗೆ ಹೈ ಇರಬೇಕು. ಸೊ ಓಕೆ, OBG ಅಂತೂ ಅದನ್ನು ಕೂಡ ನಿಮ್ಗೆ ಎಲ್ಲನೂ ಟೋಟಲಾಗಿ ಎಲ್ಲನೂ ಕೂಡ ಗೊತ್ತಿರಲೇಬೇಕು. ಆ್ಯಸ್ ಎ BS ನರ್ಸಿಂಗ್ ಸ್ಟೂಡೆಂಟಾಗಿ ಮುಗಿಸ್ಕೊಂಡು ಬರ್ತಾಯಿದ್ದೀರಾ, ಸ್ಟಾಫ್ ನರ್ಸ್ ಆಗ್ತಾಯಿದ್ದೀರಾ ಅಂತಂದರೆ ಗೊತ್ತಿರಲೇಬೇಕು ಎಲ್ಲನೂ ಕೂಡ. ಆಯಿತಾ. ಸರಿ, ಇದಿಷ್ಟು ನಿಮಗೆ ಮಾಹಿತಿ ಗೊತ್ತಾಗಿತ್ತಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ನಿಮ್ಮ ಯಾರಿಗಾದ್ರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಯಿತಾ. ಥ್ಯಾಂಕ್ ಯು.